ಇದು ಕೇವಲ ಹೆಲ್ತ್ ಇಶ್ಯೂ ಆಗಿಲ್ಲ, ಇದು ರಿಲೇಶನ್ಶಿಪ್ ಇಶ್ಯೂ ಆಗ್ಬಿಟ್ಟಿದೆ. ಗೊರ್ಕೆ ಹೊಡಿತಾರೆ ಅಂತ ಡೈವರ್ಸ್ ತಗೊಳ್ಳೋ ತನಕ ಹೋಗಿದಾರೆ ಜನ. ನಾವು ಆ ಗೊರ್ಕೆ ಹೊಡಿಯೋರ್ನ ಬೈಯೋಂಗಿಲ್ಲ, ಬೈಬಾರ್ದು. ಗೊತ್ತಿದ್ದು ನೀವು ಗೊರ್ಕೆ ಹೊಡಿತಾ ಇದ್ದೀರಾ ಅಂತ ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತಾ ಗೊರ್ಕೆ ಹೊಡಿಯೋದು? ಖಂಡಿತವಾಗಿ ಕಂಟ್ರೋಲ್ ಅಂತಿರೋದಿಲ್ಲ. ನಿದ್ದೆ ಮಾಡುವಾಗ ಒಂದ್ ಗೊರ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಲೋ ಇಂಟೆನ್ಸಿಟಿ ಗೊರ್ಕೆ ಇರುತ್ತೆ. ಆ ಗೊರ್ಕೆ ಜೋರ ಆಗ್ತಾ 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 ಸೌಂಡ್ ತುಂಬಾ ಜೋರಾಗುತ್ತೆ ಇಂಟೆನ್ಸಿಟಿ. ಒಂದ್ ಪಾಯಿಂಟ್ ಅಲ್ಲಿ ಉಸಿರಾಟ ನಿಂತ್ಕೊಂಡ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅದೇ ವ್ಯಕ್ತಿ ನಿದ್ದೆನಲ್ಲೇ ಅವ್ರಿಗೇನು ಗೊತ್ತಾಗ್ತಿರಲ್ಲ, ಒಂದ್ ಜರ್ಕಿ ಮೂವ್ಮೆಂಟ್ಸ್ ಮಾಡಿ ಮತ್ತೆ ಉಸಿರಾಟ ರೀಸ್ಟಾರ್ಟ್ ಆಗುತ್ತೆ. ಆ ಉಸಿರು ನಿಲ್ಲುವಂತ ಸಮಯನೇ ನಾವು ಏಪ್ನಿಕ್ ಈವೆಂಟ್ ಅಂತ ಕರಿತೀವಿ. ಅವ್ರ ನಿದ್ದೆನಲ್ಲೇ ಡೆತ್ ಆಗ್ಬಿಡುತ್ತೆ. ಸಡನ್ ಕಾರ್ಡಿಯಾಕ್ ಡೆತ್ಗೆ ಸ್ಲೀಪ್ ಎಪ್ನಿಯಾ, ಅನ್ಡಯಾಗ್ನೋಸ್ ಸ್ಲೀಪ್ ಎಪ್ನಿಯಾ ಇಸ್ ಒನ್ ಆಫ್ ದ ಲೀಡಿಂಗ್ ಕಾಸಸ್. ಎಷ್ಟೊಂದು ಜನ ಸ್ಲೀಪ್ ಎಪ್ನಿಯಾ ಬಗ್ಗೆ ಗೊತ್ತೇ ಇರೋದಿಲ್ಲ, ಮಲ್ಕೊಂಡಿದ್ರು ಬೆಳಗ್ಗೆ ಹೇಳಲೇ ಇಲ್ಲ. ಏನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ? CPAP ಇಸ್ ದ ಬೆಸ್ಟ್ ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್ ಫಾರ್ ಸ್ಲೀಪ್ ಎಪ್ನಿಯಾ. ಇವತ್ತು ಗೊರ್ಕೆ ಇದೆ ಅಂದ್ರೆ ರಾತ್ರಿ CPAP ಹಾಕಿದ್ರೆ ಗಟ್ಟಿ ಗೊರ್ಕೆ ನಿಂತೋಗುತ್ತೆ. ಒಂದು ಟ್ರೀಟ್ಮೆಂಟ್ ಇಂದ ಕೇವಲ ಗೊರ್ಕೆ ಅಲ್ಲ, ಅದರಿಂದ ಆಗಿರೋ ಕಾಂಪ್ಲಿಕೇಶನ್ಸ್, ಬೇರೆ ಬೇರೆ ಕಾಯಿಲೆ, ಈವನ್ ಡೆತ್ ಕೂಡ ನಾವು ಪ್ರಿವೆಂಟ್ ಮಾಡಬಹುದು.